ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲ ದೇವರಾಜೇಗೌಡಗೆ ಕಾನೂನು ಸಂಕಷ್ಟ ಮುಂದುವರಿತಾ ಇದೆ. ದೇವರಾಜೇಗೌಡರನ್ನ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಅತ್ಯಾಚಾರ ಕೇಸ್ನ ಆರೋಪಿ ವಕೀಲ ದೇವರಾಜೇಗೌಡರನ್ನ ಪಿಸಿ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗ್ತಾ ಇದೆ. ಇಂದಿನಿಂದ 2 ದಿನಗಳ ಕಾಲ ಅವರು ಪಿಸಿಯಲ್ಲಿ ಇರ್ತಾರೆ, ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ. ಹೆಚ್ಚಿನ ಇಂಟ್ರಾಗೇಷನ್ ಅನ್ನ ನಡೆಸಲಾಗುತ್ತೆ ಅಧಿಕಾರಿಗಳಿಂದ. ಏಪ್ರಿಲ್ 2ನೇ ತಾರೀಕು ದಾಖಲಾದ ದೂರಿಗೆ ಸಂಬಂಧಪಟ್ಟಂತೆ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ದೇವರಾಜೇಗೌಡರು. ಅದರ ಮುಂದುವರೆದ ಭಾಗವಾಗಿ 2 ದಿನಗಳ ಇಂಟ್ರಾಗೇಷನ್ ಅನ್ನ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಎದುರಿಸಬೇಕಾಗಿ ಬರುತ್ತೆ. ಸೊ ಇದು ಯಾವ ರೀತಿ ಅವರಿಗೆ ಮುಳುವಾಗುತ್ತೆ ಅನ್ನೋದೇ ಈ ಕ್ಷಣದ ಕುತೂಹಲ. ಒಂದ್ ಕಡೆಗೆ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಆ ವಿಡಿಯೋ ಲೀಕ್ ಮಾಡಿದ ಆರೋಪ ಇವ್ರ ಮೇಲಿದೆ, ಇನ್ನೊಂದು ಕಡೆಗೆ ಲೈಂಗಿಕ ಕಿರುಕುಳ ಹಾಗೂ ಅತ್ಯಾಚಾರದ ಆರೋಪ ಕೂಡ ಇವ್ರ ಮೇಲಿದೆ. 354 ಜೊತೆಗೆ 506, 509 ಅನ್ನುವಂತಹ ಸೆಕ್ಷನ್ಗಳನ್ನೆಲ್ಲ ಇವ್ರ ಮೇಲೆ ಹಾಕಿರೋದ್ರಿಂದ ಏನಾಗುತ್ತೆ ಈ ಪ್ರಕರಣ ಅನ್ನೋದು ಕೂಡ ಈಗ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡ ಬಳಿಕ ಇನ್ನು ಯಾವ್ಯಾವ ಆಯಾಮದಲ್ಲಿ ತನಿಖೆ ಮುಂದುವರಿಯುತ್ತೆ ಹಾಗೂ ಪೊಲೀಸರ ಪ್ರಶ್ನೆಗಳಿಗೆ ಹೇಗೆ ಸಹಕರಿಸ್ತಾರೆ ದೇವರಾಜೇಗೌಡರು ಅನ್ನೋದು ಇಲ್ಲಿ ತನಕದ ಪ್ರಶ್ನೆ. ಇನ್ನೊಂದು ಕಡೆಗೆ ಇವರ ಬಂಧನ ಹಾಗೂ ಈ ಪೊಲೀಸ್ ಕಸ್ಟಡಿ ಎಲ್ಲಾ ವಿಚಾರಕ್ಕೂ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಮುಗಿ ಬೀಳ್ತಾ ಇದ್ದಾರೆ. ರಾಜಕೀಯ ಪ್ರೇರಿತ ಇದು, ಇವರನ್ನ ಯಾಕೆ ಬಂಧಿಸಬೇಕಾಗಿತ್ತು ಅನ್ನೋದು ಅವ್ರ ಪ್ರಶ್ನೆ. ಆದ್ರೆ ಕಂಪ್ಲೇಂಟ್ ಏಪ್ರಿಲ್ 2ನೇ ತಾರೀಕು ಆಗಿದ್ದು ದೇವರಾಜೇಗೌಡರಿಂದ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಕೊಟ್ಟ ದೂರಿನ ಮೇರೆಗೆ